ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ABC ಜ್ಯೂಸ್ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದರಿಂದ ನಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ, ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊತೀನಿ ಅಂತಾರೋ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾದಂತಹ ಜ್ಯೂಸು. ಸೊ ಮೊದಲಿಗೆ ಇದಕ್ಕೆ ನಾವು ಕ್ಯಾರೆಟು, ಬೀಟ್ರೂಟು ಮತ್ತು ಆ್ಯಪಲನ್ನು ತಗೊಂಡು ಅದನ್ನು ನೀಟಾಗಿ ಎಲ್ಲ ಹಣ್ಣುಗಳ ಆಮೇಲೆ ತರಕಾರಿಗಳ ಸಿಪ್ಪೆನ ಈ ಥರ ತಗೋಬೇಕು. ಅದನ್ನು ತೆಗಿಯೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈ ಥರ ಫಸ್ಟಿಗೆ ಕ್ಯಾರೆಟ್ ಒಂದು 6, ಬೀಟ್ರೂಟ್ ಒಂದು 3, ಆ್ಯಪಲ್ ಒಂದು 2, ನೆಲ್ಲಿಕಾಯಿ ಒಂದು 4. ನೆಲ್ಲಿಕಾಯಿ ಬಂದ್ಬಿಟ್ಟು ಇದು ಆಪ್ಷನಲ್ಲು. ಇದರಲ್ಲಿ ನೆಲ್ಲಿಕಾಯಿಯನ್ನು ತಿನ್ನೋದ್ರಿಂದ ಇದು ನಮ್ಮ ದೇಹದ ಕೂದಲಿನ ಬೆಳವಣಿಗೆಗೆ ಆಗಿರ್ಬೋದು, ಕಣ್ಣಿನ ದೃಷ್ಟಿಗೆ ಆಗಿರ್ಬೋದು ತುಂಬ ಸಹಾಯಕ. ಸೊ ನೋಡಿ, ಈ ಥರ ಎಲ್ಲ ಪದಾರ್ಥಗಳನ್ನು ಮೊದಲಿಗೆ ತುರಿದ್ಬಿಟ್ಟು ಇದನ್ನು ಈ ಥರ ಒಂದು ಪ್ಲೇಟಿಗೆ ತೆಳ್ಳಗೆ ಹರಡಬೇಕು. ಇದೇ ಥರ ನಾವೇನು ತರಕಾರಿ ಮತ್ತು ಆ್ಯಪಲ್ ತೊಗೊಂಡಿದ್ದೀವೋ ಅಷ್ಟನ್ನು ಕೂಡ ನೀಟಾಗಿ ಈ ಥರ ತುರಿಬೇಕು. ಈ ಥರ ಒಂದು ಒಣ ಕೊಬ್ಬರಿ ತುರಿಯೋ ಮೋಲ್ಡರಿಂದ ಈ ಥರ ನೀಟಾಗಿ ತುರಿದು ಇದನ್ನು ತೆಳ್ಳಗೆ ಹರಡಬೇಕು. ದಪ್ಪ ಹರಡಿದರೆ ಇದು ಒಣಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಈ ಥರ ತೆಳ್ಳಗೆ ಹರಡಬೇಕು. ಅದಾದಮೇಲೆ ನೆಕ್ಸ್ಟ್ ನೆಲ್ಲಿಕಾಯಿ ನಾನು ಹೇಳ್ದಂಗೆ ಆಪ್ಷನಲ್ಲು. ನೋಡಿ, ಈ ಥರ ಅದರೊಳಗಿರ್ತಕ್ಕಂಥ ಬೀಜನೂ ಕೂಡ ತೆಗಿಬೇಕು. ನೆಕ್ಸ್ಟ್ ಈ ಥರ ತುರಿದಿರ್ತಕ್ಕಂಥ ನೆಲ್ಲಿಕಾಯಿನೂ, ಆಮೇಲೆ ಬೀಟ್ರೂಟು, ಕ್ಯಾರೆಟು, ಇದನ್ನೆಲ್ಲದನ್ನು ಕೂಡ ನಾವು ಒಂದು ಪ್ಲೇಟಲ್ಲಿ ಹರಡ್ಕೋಬೇಕು ನೀಟಾಗಿ. ಇದು ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬ ಉಪಯೋಗವಾದಂತಹ ಜ್ಯೂಸು. ನೋಡಿ, ಈ ಥರ ನಾವು ಎಲ್ಲದನ್ನು ತಟ್ಟೆಗೆ ಹರಡ್ಕೋಬೇಕು. ಹರಡ್ಬಿಟ್ಟು ಇದನ್ನು 2ರಿಂದ 3 ದಿನಗಳ ಕಾಲ ನಾವು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ನೋಡಿ, ಈ ಥರ ತುರಿದಿರ್ತಕ್ಕಂತಹ ಅಷ್ಟು ಪದಾರ್ಥನೂ ಈ ಥರ ಬಿಸಿಲಿಗೆ ಒಣಗಿಸಿದಾಗ ಈ ಥರ ಫುಲ್ಲು ಡ್ರೈ ಆಗಿರಬೇಕು. ಈ ಥರ ಫುಲ್ ಡ್ರೈ ಆಗೋ ರೀತಿ ಇದನ್ನು ನಾವು ಒಣಗಿಸ್ಬೇಕು. ಇದನ್ನೆಲ್ಲ ಒಣಗಿಸಿದ ಮೇಲೆ ನೆಕ್ಸ್ಟು ಇದಷ್ಟು ಪದಾರ್ಥನೂ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಪ್ಲೇಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾವೇನು ಇವಾಗ ಒಣಗಿಸ್ಕೊಂಡಿದ್ದೀವಲ್ಲ ಅಷ್ಟು ಪದಾರ್ಥನ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಡೈಲಿ ಇದನ್ನು ಜ್ಯೂಸ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರ ಪೌಡರನ್ನು ಮಾಡಿಟ್ಕೊಳೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ ಹಾಲಿಗಾದರೂ ಆಗ್ಬೋದು ಅಥವಾ ನೀರಿಗಾದರೂ ಆಗ್ಬೋದು, ಹಾಕ್ಕೊಂಡ್ಬಿಟ್ಟು ಕುಡಿಬೋದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಡಿ. ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 4 ಬಾದಾಮಿ, ಒಂದು 5 ಗೋಡಂಬಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಥರ ಬಿಸಿ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಬಿಸಿ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ಇವಾಗೇನು ಆಲ್ರೆಡಿ ಬಿಸಿ ಮಾಡಿದ್ದೀವಲ್ಲ ಬಾದಾಮಿ ಗೋಡಂಬಿನ ಹಾಕ್ಕೊಂಡು ಮತ್ತೆ ನಾವು ಒಣಗಿಸಿಟ್ಕೊಂಡಿರ್ತಕ್ಕಂತಹ ಪದಾರ್ಥನ ಇದಕ್ಕೆ ಹಾಕ್ಕೋಬೇಕು. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಹಸಿಯಾಗಿರ್ತಕ್ಕಂಥ ಕ್ಯಾರೆಟ್ ಬೀನ್ಸನ್ನು ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಮಾಡೇ ಡ್ರೈ ಮಾಡ್ಬೋದು. ಇಲ್ಲಾಂದರೆ ಈ ಥರ ಒಣಗಿಸೋದ್ರಿಂದ ತುಂಬ ಈಸಿಯಾದಂತಹ ಪ್ರೊಸೀಜರು. ಸೊ ನೋಡಿ, ಈ ಥರ ನೈಸಾಗೆ ಪೌಡರ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಒಣಗಿಸಿದಾಗ ಈ ಥರ ಪೌಡರ್ ನೀಟಾಗುತ್ತೆ. ನೀವೆಲ್ಲಾದರೂ ಸ್ವಲ್ಪ ಹಸಿಯಾಗಿದ್ದಾಗ ಹಾಕಿದರೆ ಅದು ಪೌಡರ್ ಆಗಲ್ಲ. ನೆಕ್ಸ್ಟ್ ಈ ಥರದೊಂದು ಗ್ಲಾಸು ಅಥವಾ ಲೋಟ ತೊಗೊಂಡ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಪ್ರಮಾಣದ ಅಳತೆ ಬೇಕು ಅಂದರೆ 1.5 ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾವು ಮಾಡಿರ್ತಕ್ಕಂಥ ಪೌಡರನ್ನು ಹಾಕ್ಕೊಂಡು ನೆಕ್ಸ್ಟ್ ಈ ಥರ ಜಾಗ್ರಿ ಬೆಲ್ಲದ ಪೌಡರನ್ನು ಹಾಕ್ಕೋಬೇಕು. ಇಲ್ಲಾಂದರೆ ಜೇನುತುಪ್ಪನಾದರೂ ಹಾಕಿದರೂ ನಡೆಯುತ್ತೆ. ಯಾರೆಲ್ಲ ಡಯಟ್ ಮಾಡೋರಿದ್ದಾರೋ ಅವರು ಜೇನುತುಪ್ಪನ ಹಾಕ್ಕೋಬೋದು. ಸೊ ಈ ಥರ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪೌಡರನ್ನು ಹಾಕ್ಕೊಂಡು, ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಇದು, ಇದನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಹಾಲನ್ನು ಹಾಕ್ಕೋಬೇಕು. ಅಥವಾ ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರ್ತಕ್ಕಂಥ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ನೋಡಿ, ABC ಜ್ಯೂಸ್ ಪೌಡರು ರೆಡಿ ಆಯಿತು. ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡಬಹುದು ಅಂತ. ನೆಕ್ಸ್ಟ್ ಇದನ್ನು ನಮಗೆ ಇದರಲ್ಲಿ ಸಿಗ್ತಕ್ಕಂಥ ಮೇಲಿನ ಪುಡಿಗೆ ನಮಗಿಷ್ಟ ಆಗಲ್ಲ ಅಂದರೆ ನೀವು ಇದನ್ನು ಜರಡಿನ ಹಿಡ್ಕೊಂಡ್ಬಿಟ್ಟು ಸೋಸ್ಕೊಂಡು ಕುಡಿಬೋದು. ಇಲ್ಲಾಂದರೆ ಈ ಥರ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್